ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಗಳನ್ನು ಒಂದೇ ಬಾರಿಗೆ ನುಡಿಸಿದೇ ಆದರೆ ಒಂದು ಸುಮಧುರವಾದ ಹಾಡಾಗಬಹುದು. ಮತ್ತೆ ಕಾರ್ಪೊರೇಟ್ ಬಾಂಡ್ಸ್, ಗವರ್ಮೆಂಟ್ ಬಾಂಡ್ಸ್ ಮತ್ತು ಇನ್ನುಳಿದ ಬಾಂಡ್ಸ್ ಅನ್ನ ಜೊತೆಯಾಗಿ ತಂದ್ರೆ ನೋಡಿ ಏನಾಗುತ್ತೆ ಅಂತ. ಅಣ್ಣ, ಬಾಂಡ್ ಇಲ್ವಾ ನನ್ನ ಫೇವರೇಟ್. ಹೌದ್ ಕಣೋ, ಏನ್ ಸ್ಟೈಲ್ ಅದ್ರದ್ದು. ಹೌದು ಕಣೋ, ಬಹಳ ರಿಸ್ಕಿ ಮತ್ತು ಥ್ರಿಲ್ಲಿಂಗ್. ಮಜಾ ಬರುತ್ತೆ ಬೈ ಗಾಡ್. ಹೇ, ಮತ್ತೆ ನಂದು ಈಲ್ಡ್, ಸೇಫ್ಟಿ ಮತ್ತು ಲಿಕ್ವಿಡಿಟಿ ಎಲ್ಲವನ್ನೂ ಏನ್ ಮಾಡುತ್ತೆ. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಿ? ನನ್ನ ಬಾಂಡಿನ ಬಗ್ಗೆ? ನನಗೊಂದು ತಿಳಿಲಿಲ್ಲ. ICICI ಪ್ರೂಡೆನ್ಷಿಯಲ್ ಬಾಂಡ್ ಫಂಡ್ ಹೆಸರು ಕೇಳಿರ್ಬಹುದಲ್ಲ. ಹಾ, ಕೇಳಿದ್ದೀನಿ. ಆದ್ರೆ ಇದು ಕೆಲಸ ಹೇಗೆ ಮಾಡುತ್ತೆ? ಬೇಸಿಕಲಿ ಇದು ಎಂತಹ ಡೆಟ್ ಸ್ಕೀಮ್ ಅಂದ್ರೆ ಇದು ಅನೇಕ ರೀತಿಯ ಡೆಟ್ ಮತ್ತು ಮನಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಉದಾಹರಣೆಗೆ ಕಾರ್ಪೊರೇಟ್ ಬಾಂಡ್ಸ್, ಗವರ್ಮೆಂಟ್ ಸೆಕ್ಯೂರಿಟೀಸ್ ಮತ್ತು NA ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್. ಮತ್ತೆ ಇದರ ಮೆಕಾಲೆ ಡ್ಯೂರೇಷನ್ ಅಂದ್ರೆ 1 ವರ್ಷದಿಂದ 7 ವರ್ಷ ತನಕ. ಈ ಸ್ಕೀಮ್ ನ ಉದ್ದೇಶ ಮೀಡಿಯಂ ನಿಂದ ಲಾಂಗ್ ಟರ್ಮ್ ಗೆ ಇನ್ಕಮ್ ಅನ್ನ ಮ್ಯಾಕ್ಸಿಮೈಸ್ ಮಾಡೋದು. ಈ ಸ್ಕೀಮ್ ಅನ್ನ ಆಕ್ಟಿವ್ಲಿ ಮ್ಯಾನೇಜ್ ಮಾಡೋದ್ರಿಂದ ಇಂಟ್ರೆಸ್ಟ್ ರೇಟ್ ಟ್ರೆಂಡ್ಸ್ ಅನುಸಾರ ಫಂಡ್ ಮ್ಯಾನೇಜರ್ಸ್ ಪೋರ್ಟ್ಫೋಲಿಯೋನ ಅಡ್ಜಸ್ಟ್ ಮಾಡ್ತಾರೆ. ಅಂದ್ರೆ ವೆನ್ ರೇಟ್ಸ್ ಆರ್ ಡ್ರಾಪಿಂಗ್, ಅವರು ಲಾಂಗರ್ ಡ್ಯೂರೇಷನ್ ಬಾಂಡ್ ಗೆ ಹೋಗಬಹುದು, ಕ್ಯಾಪಿಟಲೈಸಿಂಗ್ ಆನ್ ಪೊಟೆನ್ಶಿಯಲ್ ಪ್ರೈಸ್ ಗೇನ್ಸ್. ಒಂದು ವೇಳೆ ರೇಟ್ಸ್ ಮೇಲೆ ಏರ್ತಾ ಇದ್ರೆ ಫಂಡ್ ಮ್ಯಾನೇಜರ್ ಶಾರ್ಟರ್ ಡ್ಯೂರೇಷನ್ ಬಾಂಡ್ಸ್ ಕಡೆ ನೋಡಬಹುದು ಸ್ಟೆಬಿಲಿಟಿಗಾಗಿ. ಈ ತಂತ್ರಗಾರಿಕೆಯ ಹೊಂದಾಣಿಕೆ ಸ್ಕೀಮ್ ಮಾರ್ಕೆಟ್ ಸ್ಥಿತಿಗೆ ಅನುಗುಣವಾಗಿರುತ್ತೆ. ಸ್ಟೆಬಿಲಿಟಿ ಜೊತೆ ಮಾಡರೇಟ್ ಗ್ರೋತ್ ಪೊಟೆನ್ಶಿಯಲ್ ನೋಡುವಂತಹ ಇನ್ವೆಸ್ಟರ್ಸ್ಗೆ ಸೂಕ್ತವಾಗಿದೆ. ಬಹಳ ಚೆನ್ನಾಗಿದೆ ಕಣ. ಈಗ ಇನ್ವೆಸ್ಟ್ ಮಾಡ್ತೀನಿ. ಮತ್ತೆ ನೀವು ಮಾಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಟು ದ ಚಾನೆಲ್ ಟು ಮೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆನ್ ಸ್ಕೀಮ್ಸ್ ಲೈಕ್ ದೀಸ್. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಕ್ಕೆ ಒಳಪಟ್ಟಿರುತ್ತವೆ. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.